ನಮಸ್ಕಾರ ಎಲ್ರಿಗೂ, ನಾನು ನಂದಿನಿ. ನಿಮಗೇನಾದರೂ ವೆಜ್ ಪಲಾವ್ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ, ಅದರಲ್ಲೂ ಮದುವೆ ಮನೇಲಿ ಮಾಡುವಂತಹ ಟೇಸ್ಟಿ ಪಲಾವ್ ಮಾಡೋಕ್ಕೆ ಬರಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿಕೊಂಡು ನಾಳೆನೇ ಟ್ರೈ ಮಾಡಿ. ಅಷ್ಟು ರುಚಿಯಾಗಿರುತ್ತೆ. ಮನೇಲಿ ವಾರಕ್ಕೆ ಒಂದ್ಸಲನಾದರೂ ಇದೇ ರೀತಿ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ನ ತಗೊಳ್ಳಿ. ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು, ಇದಕ್ಕೆ ಒಂದು ಸ್ವಲ್ಪ 2 ಚಕ್ಕೆ, ಹಾಗೆ 5 ಪೀಸ್ ಆಗುವಷ್ಟು ಶುಂಠಿ, ಹಾಗೆಯೇ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು, ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ದೊಡ್ಡ ಸೈಜಲ್ಲಿರುವಂತಹ ಈರುಳ್ಳಿನ ಹಾಕ್ಕೊಂಡಿರೋದು. ಹಾಗೆ 4 ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು 2 ಸ್ಪೂನ್ ಆಗುವಷ್ಟು ಫ್ರೆಶ್ ಕಾಯಿ, ನಂತರ 1 ಹಿಡಿ ಆಗುವಷ್ಟು ಪುದೀನ, 1 ಹಿಡಿ ಆಗುವಷ್ಟು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲೇ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅಂದರೆ ನಾವು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಅದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡ್ಕೊಳ್ಳುತ್ತೆ. ಆಗ ಪಲಾವು ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಸೈಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಕಂಪ್ಲೀಟ್ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗುತ್ತೆ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೋಬೇಕು. ಸಾಫ್ಟಾಗಿ ರುಬ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಟ್ರಿಕ್ಸ್. ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು 3 ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಸಾಕು, ತುಂಬಾ ಸಾಫ್ಟಾಗಿ ಪೇಸ್ಟ್ ಮಾಡುತ್ತೆ. ಇದನ್ನು ಇವಾಗ ರುಬ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ 1 ನಿಮಿಷಕ್ಕೆ ಈ ಥರ ಸಾಫ್ಟಾಗಿ ರುಬ್ಬಾಗುತ್ತೆ. ಈ ಕನ್ಸಿಸ್ಟೆನ್ಸಿಲಿ ತೆಳುವಾಗಿ ಇದ್ದರೆ ಸಾಕು. ಇವಾಗ ಇದನ್ನು ಯಾವ ರೀತಿ ಮಾಡ್ಕೊಳೋದಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ತಗೊಳ್ಳಿ. ಕುಕ್ಕರ್ಗೆ ಒಂದು 5 ಲೀಟ್ರ್ ಕುಕ್ಕರ್ನ ತಗೊಳ್ಳಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆಯೇ ಒಂದು 5 ಸ್ಪೂನ್ ಆಗುವಷ್ಟು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಚೆನ್ನಾಗಿ ಕರ್ಗಾದ್ಮೇಲೆ ಸಿಂಪಲ್ಲಾಗಿ ಒಂದು ಮಸಾಲ ಸ್ಪೈಸಸ್ಗಳು 2 ಪೀಸಷ್ಟು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು ಕಾಳು, ಲವಂಗನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ಲೇವರ್ ಬಿಡೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಘಮ ಘಮ ಅಂತ ಫ್ಲೇವರೆಲ್ಲ ಬಿಡ್ಕೊಂಡಾದಮೇಲೆ ನಾವು ಇದಕ್ಕೆ ಈಗ ನಾವೇನು ರುಬ್ಕೊಂಡಿದ್ವೋ ಆ ಮಸಾಲೆನ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಈರುಳ್ಳಿ ಏನೂ ಹಾಕ್ಕೊತಿಲ್ಲ. ಯಾಕೆಂದರೆ ನಾವು ರುಬ್ಬುವಾಗಲೇ ಫ್ರೈ ಮಾಡ್ಕೊಳುವಾಗಲೇ ನಾವು ಈರುಳ್ಳಿನೆಲ್ಲ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಡೈರೆಕ್ಟ್ ಹಾಕ್ತಿದ್ದೀನಿ. ನೀವು ಒಗ್ಗರಣೆಗೂ ಏನಾದರೂ ಈರುಳ್ಳಿ ಹಾಕೋದಕ್ಕೆ ಇರೋದು ತುಂಬಾ ಸ್ವೀಟ್ ಆಗಿಬಿಡುತ್ತೆ, ಅಷ್ಟು ತಿನ್ನೋದಕ್ಕೆ ಸ್ಪೈಸಿ ಆಗಿರೋದಿಲ್ಲ. ಈ ರೀತಿ ಡೈರೆಕ್ಟಾಗಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಬಿಡ್ಕೊಳೋ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊತಾನೆ ಇದ್ದರೆ ತಳ ಹಿಡಿಯೋದಿಲ್ಲ. ನೋಡಿ ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡ್ಕೊಂಡಿದೆ. ಇದಕ್ಕೆ ನಿಮಗೆ ಯಾವ ತರಕಾರಿ ಯೂಸ್ ಮಾಡಬೇಕು ಅನಿಸುತ್ತೋ ಆ ತರಕಾರಿನ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಹಾಗೆ 1 ಬೌಲ್ ಬೀನ್ಸು, ಹಾಗೆ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೈಟ್ ನೆನೆಸಿಟ್ಟಿರೋ ಅಂತಹ ಹಸಿ ಬಟಾಣಿನೂ ಕೂಡ ಹಾಕ್ಕೊಂಡು, ಇದಕ್ಕೆ ನಾನು ಹಲಸಿನ ಬೀಜ ಇರುತ್ತೆ, ಅಂದರೆ ಜಾಕ್ ಫ್ರೂಟ್ ಸೀಡ್ಸ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ಐರನ್, ಕ್ಯಾಲ್ಶಿಯಮ್ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾರನ್ನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ತರಕಾರಿಗೆಲ್ಲ ಹತ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಿಧಾನವಾಗಿ ಎಲ್ಲ ಸೈಡು ಹತ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ. ನಂತರ ಇದಕ್ಕೆ ನಾನು ಜಾಸ್ತಿ ಮಸಾಲೆನೇ ಯೂಸ್ ಮಾಡ್ತಿಲ್ಲ. ಜಸ್ಟ್ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಇದಕ್ಕೆ ನಾನು ಚಿಲ್ಲಿ ಪೌಡರು ಅಥವಾ ಗರಂ ಮಸಾಲ ಏನು ಯೂಸ್ ಮಾಡ್ತಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ. ಇವಾಗ ಚೆನ್ನಾಗಿ ಎಲ್ಲ ಸೈಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿರೋ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಜಸ್ಟ್ 2 ಟೊಮೊಟೊನ ದಪ್ಪದ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಎಣ್ಣೆಲೇ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಯಾಕೆಂದರೆ ನಾವು ಸ್ಟಾರ್ಟಿಂಗಲ್ಲೇ ಹಸಿ ಸ್ಮೆಲ್ ಎಲ್ಲ ಹೋಗಿಸಿರೋದ್ರಿಂದ
ಜಾಸ್ತಿ ಮಸಾಲೆನ ಬಿಸಿ ಮಾಡೋ ಅವಶ್ಯಕತೆಯೇ ಇಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ಕೊತೀರೋ ಆ ರೀತಿ. ಹಾಗೆಯೇ ನೆನೆಸಿಟ್ಟಿರೋ ಅಂತಹ ಅಕ್ಕಿನ ಹಾಕ್ಕೊಳ್ಳಿ. ನಾನಿಲ್ಲಿ 10ರಿಂದ 15 ನಿಮಿಷ ಆಗುವಷ್ಟು ಅಕ್ಕಿನ ತೊಳೆದುಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಹಾಕ್ಕೊಂಡು ನೀರು ಹಾಕ್ಕೊಳೋದ್ಕಿಂತ ಮುಂಚೆಲೇ ಈ ರೀತಿ ನಾವು ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು. ಆಗ ಅನ್ನ ತುಂಬಾ ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಅನ್ನಕ್ಕೂ ಹಿಡಿಯುತ್ತೆ. ಆ ರೀತಿ ಮಾಡೋದ್ರಿಂದ ಎಲ್ಲ ಮಸಾಲೆನೂ ಎಲ್ಲ ತರಕಾರಿ ಅನ್ನ ಎಲ್ಲದಕ್ಕೂ ಹತ್ಕೊಳ್ಳುತ್ತೆ. ನಾವು ಫಸ್ಟೇ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಮೇಲೆ ಅಕ್ಕಿ ಹಾಕೋದ್ರಿಂದ ಅನ್ನ ತುಂಬಾ ಸಪ್ಪೆ ಅನಿಸ್ಬಿಡುತ್ತೆ. ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಗೆ 3 ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಭಾಗದಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿವಾಗ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಎಲ್ಲ ಸೈಡು ಉಪ್ಪು ಖಾರ ಹುಳಿ ಎಲ್ಲ ಹತ್ಕೊಳ್ಳುತ್ತೆ. ಹತ್ಕೊಂಡಾದಮೇಲೆ ನಾವು ಇದನ್ನು ಸ್ವಲ್ಪ ಹಾಗೇ ಬೇಯಿಸ್ಕೋಬೇಕು. ಒಂದು ಅರ್ಧ ಭಾಗದಷ್ಟು ನಾವು ಅನ್ನನ ಇವಾಗಲೇ ಬೇಯಿಸ್ಕೊಂಡ್ರೆ ಪಲಾವು ತುಂಬಾ ಚೆನ್ನಾಗುತ್ತೆ. ಸ್ವಲ್ಪ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಕುದ್ರೆ ಸಾಕು. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಯಾವುದೇ ರೀತಿ ಹಿಡಿದೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಕಂಪ್ಲೀಟಾಗಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ವಿಷಲ್ ಅಷ್ಟೇ, ಜಾಸ್ತಿ ವಿಷಲ್ ಕೂಗ್ಸೋದಕ್ಕೆ ಹೋಗಬೇಡಿ. ಏಕೆಂದರೆ ಅರ್ಧ ಭಾಗ ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಕುಕ್ಕರ್ ಕ್ಯಾಪು 1 ವಿಷಲ್ ಕೂಗಿಸ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಎಷ್ಟು ಸಖತ್ತಾಗಿ ಬಿಡ್ಕೊಂಡಿದೆ ಅಂತ. ಪಲಾವು ಕೂಡ ಅಷ್ಟೇ ತುಂಬಾ ಘಮ ಘಮ ಅಂತ ಬರ್ತಿತ್ತು. ಫ್ಲೇವರ್ಗೆ ಬಾಯಲ್ಲಿ ನೀರು ಬರ್ತಿತ್ತು, ಅಷ್ಟು ಚೆನ್ನಾಗಿದೆ. ನೀವೊಂದು ಸಲ ಈ ಪೂರ್ತಿ ವಿಡಿಯೋ ನೋಡ್ಕೊಂಡು ಮಿಸ್ ಮಾಡದೆ ಟ್ರೈ ಮಾಡಿ. ಮನೇಲಂತೂ ಇದೇ ಬೇಕು ಅಂತ ಕೇಳಿ ಕೇಳಿ ಮಾಡಿಸ್ಕೊತಾರೆ. ಪಕ್ಕಾ ಮದುವೆ ಮನೇಲಿ ಮಾಡೋ ಥರನೇ ಇದೆ. ಇದಕ್ಕೆ ಮೊಸರು ಅಥವಾ ಚಟ್ನಿ ಕಾಂಬಿನೇಷನ್ ಯಾವುದು ಬೇಡ, ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.